ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದಾದಂತ ಅದರದಾದಂತ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಆಯಾ ಶಿಕ್ಷಣ ಸಂಸ್ಥೆಗಳು, ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ ನಲ್ಲಿ ಬರ್ಬೇಕಂತ ಹೇಳಿ ಅವರೊಂದು ನಿಯಮ ಕೊಟ್ಟಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ತರನಾದಂತ ಡ್ರೆಸ್ ಹಾಕುವಂತದ ಒಂದು ಪದ್ಧತಿ ಏನಿದೆ ಬಹಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇತ್ತು. ದಿಢೀರ್ನೆ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಮರಿಗೆ ಖುಷಿ ಪಡಿಸ್ಲಿಕ್ಕೆ ನಾನು ನಿಮ್ ಜೊತೆಗೆ ಇದ್ದೀನಿ ಅಂತ ಹೇಳಿ ಕೊನೆಯ ದಿನಗಳಲ್ಲಿ ಏನ್ ಅಧಿಕಾರ ಹೋಗ್ತಿತ್ತು ಅನ್ನುವಂತ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು. ಇದನ್ನ ನಾವು ಪ್ರತಿಭಟಿಸಿ ಈಗ ನಾವು ಹಿಂದೆನೆ ಹೇಳಿದ್ವಿ, ಇವತ್ತ ನಿನ್ನೆ ನಾವು ಹೇಳಿಲ್ಲ, ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶ ಹೇಳಿದ್ವಿ ನಮ್ಮೆಲ್ಲಾ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲೆ ಹಾಕೊಂಡೋಗಿ, ಮನೆಗೆ ಕೇಸರಿ ತಿಲಕ ಹಾಕೊಂಡೋಗಿ, ಶಾಲೆ ಕ್ಲಾಸ್ ರೂಮ್ ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗೋವಾಗ ಜೈ ಶ್ರೀರಾಮ್ ಅನ್ರಿ, ಜೈ ಭೀಮ್ ಅನ್ರಿ ಅನ್ನುವಂಥದ್ದನ್ನ ನಾವು ಅವತ್ತೇ ಘೋಷಣೆ ಮಾಡಿದ್ವಿ. ಈಗ ಒಂದು 5-6 ದಿವಸದಿಂದ ಇನ್ನು ಈಗ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ, ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯ ಮಾಡೋದಂತ ಈ ಒಂದು ಕಾನೂನನ್ನ ವಾಪಸ್ ತಗೋಬೇಕಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲೆ ಹಾಕೊಂಡು ಹೋಗುವಂತ ಒಂದು ಹೋರಾಟವನ್ನ ಮಾಡ್ಬೇಕಂತ ಹೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ವಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ಇನ್ನೂ ಸೇರ್ತಾ ಇದ್ದೀವಿ. ಪ್ರಜಾತಂತ್ರ ಹೋರಾಟ ಇದೆ. ಯಾವುದೇ ಈ ದೇಶದ ಕಾನೂನುಗಳಲ್ಲಿ ಯಾವುದೇ ರೀತಿಯಿಂದ ಅನ್ಯಾಯ ಆದಾಗ, ಯಾವುದೇ ರೀತಿ ತಾರತಮ್ಯ ಆದಾಗ ಹೋರಾಟ ಮಾಡೋದು ನಾವು ಪ್ರತಿಯೊಬ್ಬ ನಾಗರಿಕನ ಹಾಕ್ತೇವೆ. ಆದ್ರೆ ಇವತ್ತು ಇನ್ನೂ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಏನೋ ನಮ್ಮ ಕೆಲವೊಂದು ಕಾರ್ಯಕರ್ತರು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲಾಂತೋಲ ಮಾಡಿದ್ದಾರೆ. ಆದ್ರೆ ನಾವು ಇನ್ನೂ ಬಂದಾಗ ವಾಹನ ಇಳಿಯೋ ಪುರ್ಸತ್ತಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂತದ್ದನ್ನ ನಮ್ಮನ್ನ ತಳ್ಳಿ ನಮ್ಮನ್ನ ಇವತ್ತು ಒಂದು ರೀತಿ ಅಪರಾಧಿಗಳು ಜೊತೆ ಮಾಡದಂತ ರೀತಿಯಲ್ಲಿ ನಡ್ಕೊಂಡು ಪೊಲೀಸರ ಈ ಒಂದು ದಬ್ಬಾಳಿಕೆ ಈ ರಾಜ್ಯದಲ್ಲಿ ಹೋರಾಟ ಮಾಡುವಂತ ಶಕ್ತಿನ ಕುಂದಬೇಕನ್ನುವಂತ ಉದ್ದೇಶದಿಂದ ಪೊಲೀಸ್ ಇಲಾಖೆನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಹೋರಾಟ ಮಾಡೋದು, ನಾವು ಶಾಂತ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾವನೆಗಳನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋಂಥದ್ದು ಶಾಲು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಂಗಾದ್ರೆ ಹಿಂದೂಗಳ ಯಾವುದೇ ಶಾಲು ಕುಂಕುಮ ಹಚ್ಚುವುದೇ ಅಪರಾಧ ಈ ರಾಜ್ಯದಲ್ಲಿ. ನಾ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಳ್ಳಕ್ ಬಯಸ್ತಾ ಇದ್ದೀನಿ. ನಿಮ್ಮ ಇದೇ ರೀತಿ ಹಿಂದೂ ವಿರೋಧಿ ನೀತಿ ಮುಂದೆ ಹೊರದ್ರೆ ನೀವು ಹೆಂಗ ಪಶ್ಚಿಮ ಬಂಗಾಳದಲ್ಲಿ, ಆಸಾಮದಲ್ಲಿ ಧೂಳಿಪಟಾಗಿ ಹೋಗಿರಲ್ಲ ಹಿಂದೂಗಳನ್ನು ವಿರೋಧ ಕಟ್ಕೊಂಡಿದ್ದಕ್ಕೆ, ಕರ್ನಾಟಕದಲ್ಲಿ 2028 ನೀವು ಧೂಳಿಪಟ ಆಗ್ತೀರಿ. ನೀವೇನಾದ್ರೂ ತಿಳ್ಕೊಂಡಿರ್ಬೇಕು. ಭಾರತ ಆಗ್ಲಿ, ಕರ್ನಾಟಕ ಆಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ಸಂವಿಧಾನ ಪ್ರಕಾರ ನಡಿಬೇಕು, ಇಲ್ಲಿ ನಿಯಮಗಳ ಪ್ರಕಾರ ನಡಿಬೇಕು. ಇಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಸಂವಿಧಾನ ನಡೀತಿಲ್ಲ. ನಡಿಬೇಕಾಗಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ನಿಯಮಗಳು, ಹಾಕೊಂಡಂತ ನಿಯಮಗಳು. ಅದನ್ನ ಬಿಟ್ಟು ನೀವು ಬೇಕಾಬಿಟ್ಟಿಯಾಗಿ ನೀವು ಏನ್ ಬೇಕಾದ್ರೂ ಮಾಡ್ತೀವಿ. ಮುಸ್ಲಿಮರ ತುಷ್ಟೀಕರಣಕ್ಕ ಒಂದ್ ರೀತಿ ಅತಿ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ. ಮಮತಾ ಬ್ಯಾನರ್ಜಿ ನಂತರ ಕರ್ನಾಟಕದ ಈ ಸರ್ಕಾರ ಆ ರೀತಿ ಅತಿರೇಕವಾದಂತ ನಿರ್ಣಯಗಳನ್ನ ತಗೋತಾ ಇದ್ರಿ. ಮತ್ತೆ ಇನ್ನು ಮುಂದೆ ಏನಾದ್ರೂ ತಿಳ್ಕೊಂಡಿರ್ಬೇಕು. ಹಿಂದೂಗಳ ಹೋರಾಟಗಳನ್ನ, ರಾಷ್ಟ್ರೀಯ ಸ್ವಯಂ ಸಂಘದ ಯಾವ್ದಾದ್ರು ಚಟುವಟಿಕೆಗಳನ್ನ, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳನ್ನ, ಹಿಂದೂ ಪರವಾದಂತ ಹಬ್ಬ ಹರಿದಿನಗಳಲ್ಲಿ
ನೀವು ತೊಂದರೆ ಮಾಡಿದ್ರೆ ಅದಕ್ಕೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ, ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ. ನಿಮ್ಮ ಸರ್ಕಾರ ಇನ್ನು 2 ವರ್ಷ ಅಷ್ಟೇ, ನೀವು ಹುಷಾರಿರ್ರಿ. ಇದೇ ರೀತಿ ಆದ್ರೆ ರಾಜ್ಯದಲ್ಲಿ ದಂಗೆ ಆಗ್ತದ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನ್ ಪೊಲೀಸ್ ಇಲಾಖೆದವರು ನಮಗೆ ಈ ರೀತಿ ಯಾವುದೇ ಇದು ಇರ್ಲಾರ್ದನೆ ಅವತ್ತ ಕರ್ಕೊಂಡು ಬಂದು ನಮ್ನೆಲ್ಲ ಜೀಪ್ನಲ್ಲಿ ಟೆಂಪೋದಲ್ಲಿ ಕೈ ಹಾಕಿ ನಮ್ನೆಲ್ಲ ಏನ್ ಮಾಡಿದ್ದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇನೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ನಮ್ಮ ಹೋರಾಟ ನಿರಂತರ ಇರ್ತದೆ. ನಾ ಇಡೀ ರಾಜ್ಯದ ನಮ್ಮೆಲ್ಲ ಹಿಂದೂ ಏನು ವಿದ್ಯಾರ್ಥಿನ ಕರೆ ಕೊಡ್ತೀನಿ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇದ್ಮೇಲೆ ಕೇಸರಿ ಶಾಲೆ ಹಾಕೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ಎಲ್ಲಿವರೆಗೆ ಈ ಹಿಜಾಬನ್ನ ಸರ್ಕಾರ ವಾಪಸ್ ತಗೋದಿಲ್ಲ ಅಲ್ಲಿವರೆಗೆ ನಾವು ಆ ಒಂದು ಶಿಸ್ತನ್ನ ಉಲ್ಲಂಘಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ.